ಸಮಾರಂಭವನ್ನು ಯಶಸ್ವಿಗೊಳಿಸುವ ಕೆಲಸವನ್ನು ಮಾಡಿದ ಕೀರ್ತಿ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಂದುಗಡಿಗೆ ಅವರು ಸಲ್ಲುತ್ತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಬಂಧುಗಳೇ, ಮೊನ್ನೆ 9ನೇ ತಾರೀಕು ಈ ಒಂದು ಕಂಚಿನ ಮೂರ್ತಿಯನ್ನ ಸ್ಥಾಪನೆಯನ್ನ ಮಾಡುವಂತ ಹಿನ್ನೆಲೆ ಒಳಗೆ ಬಹಳಷ್ಟು ಜನರ ಶ್ರಮ ಇದೆ. ಆ ಶ್ರಮದ ಪರಿಣಾಮವಾಗಿ ಮೊನ್ನೆ 9ನೇ ತಾರೀಕು ಕರ್ನಾಟಕ ಸರ್ಕಾರ ವತಿಯಿಂದ ಈ ಒಂದು ಚೆನ್ನಮ್ಮನ ಮೂರ್ತಿ ಅನಾವರಣಗೊಂಡಿತ್ತು. ಅವತ್ತೇ ನಾವೆಲ್ಲರೂ ಸಹ ಭಾಗವಹಿಸಬೇಕಾಗಿತ್ತು. ಆದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ವೇದಿಕೆಯನ್ನು ಯಾವ ಕಾರಣಕ್ಕೂ ಹಂಚಿಕೆ ಮಾಡುದು ಅಂತ ಹೇಳಿ ಸ್ವಾಭಿಮಾನದಿಂದ ನಾವೆಲ್ಲರೂ ಸಂಕಲ್ಪನ ತೊಟ್ಟಿದ್ವಿ. ಆ ಸ್ವಾಭಿಮಾನಕ್ಕೋಸ್ಕರವಾಗಿ ನಾ ಎಷ್ಟೇ ಒತ್ತಡ ಬಂದಾಗೂ ಸಹ ಅನಿವಾರ್ಯವಾಗಿ ಸರ್ಕಾರದವರು ಗೌರವ ಕೊಡ್ಲಿ, ಸಮಾಜ ವತಿಯಿಂದ ನಾವೆಲ್ಲರೂ ಮತ್ತೊಂದಿನ ಹೋಗಿ ಮಾಲಾರ್ಪಣೆ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದ್ವಿ. ಆ ಪ್ರಯತ್ನವಾಗಿ ಪಂಚಮಸಾಲಿ ಸಮಾಜ ಬಾಂಧವರಂತಂದ್ರೆ ಏನಾದ್ರೂ ಒಂದು ಸಂಕಲ್ಪ ತೊಟ್ರೆ, ಪ್ರಧಾನಮಂತ್ರಿಗಳಿರಲಿ, ಮುಖ್ಯಮಂತ್ರಿಗಳಿರಲಿ, ಯಾರೇ ಇರಲಿ, ಏನಾದ್ರು ಸಂಕಲ್ಪ ಕೊಟ್ರೆ ಆ ಸಂಕಲ್ಪವನ್ನು ಗಟ್ಟಿಗೊಳಿಸ್ತೇವೆ ಅನ್ನೋದನ್ನ ನೀವು ಎಲ್ಲರೂ ಸಹ ಮಾಡಿ ತೋರಿಸಿದೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಈ ಒಂದು ಚೆನ್ನಮ್ಮನ ಪ್ರತಿಮೆಯನ್ನ ಸ್ಥಾಪನೆ ಮಾಡುವಂತ ಹಿನ್ನೆಲೆ ಒಳಗೆ ಬಹಳ ದೊಡ್ಡ ಇತಿಹಾಸವಿದೆ. ಏನು ಹಿಂದೆ ನಗರಸಭೆಯಲ್ಲಿ ಟರಾವ್ ಪಾಸ್ ಮಾಡಿದ ಮೇಲೆ ನಮ್ಮೆಲ್ಲ ಸಮಾಜ ಬಾಂಧವರು ಬಂದು ಮನವಿ ಮಾಡಿಕೊಂಡಾಗ ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ BM ಪಾಟೀಲ್ರು ನಾವು ಎಲ್ಲ ಕೂಡಿ ನವೆಂಬರ್ 2ನೇ ತಾರೀಕು 2014ನೇ ಇಸ್ವಿಯಲ್ಲಿ ಇದೇ ಭಾಗದಲ್ಲಿ ಚೆನ್ನಮ್ಮನ ನಾಮಫಲಕವನ್ನು ಅನಾವರಣ ಮಾಡಿದ್ವಿ. ಅದಾದ ಮೇಲೆ ಎಲ್ಲರೂ ಕೂಡಿ ಏನು ಉಮೇಶ್ ಕೋಳ್ಕೊಳ್ಳೋರಾಗಿರ್ಬೋದು, ನಮ್ಮ BS ಬಿರಾದರ್ ಆಗಿರ್ಬೋದು, ಅನೇಕ ನಮ್ಮ ಶರಣು ಆರೂರಾಗಿರ್ಬೋದು, ಅನೇಕ ಸಮಾಜ ಮುಖಂಡರು ಎಲ್ಲ ಕೂಡಿ ಕಂಚಿನ ಮೂರ್ತಿಯನ್ನು ಮಾಡಬೇಕು ಅಂತ ವಿಚಾರ ಮಾಡಿದಾಗ ಆ ಒಂದು ಕಂಚಿನ ಮೂರ್ತಿಯನ್ನ ಹೈವೇ ರೋಡಲ್ಲಿ ಮಾಡ್ಲಿಕ್ಕೆ ಅವಕಾಶವಿಲ್ಲ, ಅದು ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ತೀರ್ಮಾನ ಮಾಡಿದಾಗ ಆ ಜಾಗ ಕೊಟ್ಟವರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ಅನ್ನೋದನ್ನ ಈ ಸಂದರ್ಭದಲ್ಲಿ ಅವರನ್ನು ನಾವು ಸ್ಮರಣೆ ಮಾಡ್ತೀವಿ. ಅದರ ಜೊತೆಯಲ್ಲಿ ಚೆನ್ನಮ್ಮನ ಮೂರ್ತಿ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲೇ ಇದೆ. ಈ ಬಸ್ ಸ್ಟ್ಯಾಂಡ್ಗೂ ಚೆನ್ನಮ್ಮನ ಹೆಸರು ಇಡಬೇಕು ಅಂತ ಹೇಳಿ ಎಲ್ಲಾ ಸಮಾಜ ಬಾಂಧವರ ಅಪೇಕ್ಷೆಯಂತೆ ಕರ್ನಾಟಕ ಘನ ಸರ್ಕಾರ ರಾಮಲಿಂಗಾರೆಡ್ಡಿ ಅವರು ಚೆನ್ನಮ್ಮನ ಹೆಸರು ನಾಮಕರಣ ಮಾಡಿದ್ದಾರೆ. ಹಾಗಾಗಿ ಸರ್ಕಾರದ ಜಾಗದಲ್ಲಿ ಚೆನ್ನಮ್ಮನ ಮೂರ್ತಿ ಇತ್ತು ಅನ್ನೋ ಕಾರಣಕ್ಕೋಸ್ಕರವಾಗಿ ಮೊನ್ನೆ ಕರ್ನಾಟಕ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡಿ ಸರ್ಕಾರ ವತಿಯಿಂದ ಚೆನ್ನಮ್ಮನ ಮೂರ್ತಿಯನ್ನ ಅನಾವರಣಗೊಳಿಸಿದ್ರು. ಅವತ್ತು ನಾವೆಲ್ಲರೂ ಸಹ ಒಂದು ಸಂಕಲ್ಪ ಮಾಡಿದ್ವಿ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗೂ ಅವ್ರ ಜೊತೆಯಲ್ಲಿ ನಾವು ಯಾರು ಸಹ ವೇದಿಕೆಯನ್ನ ಹಂಚ್ಕೊಂಡಿರ್ಲಿಲ್ಲ. ಆ ಮೀಸಲಾತಿ ಸಿಗೋರಿಗೆ ವೇದಿಕೆ ಹಂಚ್ಕೊಂಡು ಹೇಳಿ ಸರ್ಕಾರದಲ್ಲಿ ನಾವು ಸಂಕಲ್ಪ ತೊಟ್ಟಿದ್ವಿ. ಅದೇ ಪ್ರಕಾರವಾಗಿ ಮೀಸಲಾತಿ ಸಿಗೋವರೆಗೂ ಸಿದ್ದರಾಮಯ್ಯ ಜೊತೆ ವೇದಿಕೆ ಹಂಚ್ಕೋಬಾರ್ದು ನಾವು ತೀರ್ಮಾನ ಮಾಡಿದ್ವಿ. ಅದು ಅನಿವಾರ್ಯವಿತ್ತು. ಒಂದ್ ಕಡೆ ನಮ್ಮ ಸಮಾಜ ಬಾಂಧವರು ಬಹಳ ಕಷ್ಟಪಟ್ಟಿದ್ದು ಮಾಡಿದ್ರು. ಅವ್ರ ಪ್ರೀತಿಗೆ ಹೋಗ್ಬೇಕು, ನಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬಂದಂತ ನೊಂದಂತರ ಜೊತೆ ಇರ್ಬೇಕಿರುವಂತ ಪ್ರಶ್ನೆ ಕಾಡಿತ್ತು. ಹಾಗಾಗಿ ಯತ್ನಗೌಡರ ಸಲಹೆಯಂತೆ ಅವತ್ತು ಅನಿವಾರ್ಯವಾಗಿ ಹೋರಾಟಗಾರರಿಗೆ ಸ್ಪಂದಿಸಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಅವತ್ತು ನಾವು ಭಾಗವಹಿಸಕ್ಕಾಗ್ಲಿಲ್ಲ. ಹಾಗಾಗಿ ಇವತ್ತು 12ನೇ ತಾರೀಕು ಸ್ವಾಮಿ ವಿವೇಕಾನಂದರ ಜಯಂತಿ ಅಂದ್ರೆ ಚೆನ್ನಮ್ಮನ ವೀರಪುತ್ರ, ವೀರ ಸನ್ಯಾಸಿ, ಭಾರತ ಮಾತೆ ವೀರಪುತ್ರ, ಆ ಮಹಾನ್ ವ್ಯಕ್ತಿಯ ಜಯಂತಿಯಿಂದೇ ಇವತ್ತು ನಾವೆಲ್ಲರೂ ಕೂಡ್ಕೊಂಡು ಚೆನ್ನಮ್ಮನ ಪ್ರತಿಮೆಯನ್ನು ಇವತ್ತು ಮಾಲಾರ್ಪಣೆ ಮಾಡಿ ಗೌರವವನ್ನು ಸಮರ್ಪಣೆ ಮಾಡಿದೀವಿ. ಈ ಉದ್ದೇಶಕ್ಕೋಸ್ಕರ ವಿಜಯಪುರದಲ್ಲಿ ಇದುವರೆಗೆ ಬಸವಣ್ಣವರು, ಛತ್ರಪತಿ ಶಿವಾಜಿ ಮಹಾರಾಜರು, ಕನಕದಾಸರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಎದ್ದು ಕಾಣ್ತಾ ಇತ್ತು. ಇವತ್ತು ಈ ಒಂದು ಪ್ರತಿಮೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಎತ್ತರದ ಪ್ರತಿಮೆ ಅನ್ನುವಂಥದ್ದನ್ನ ಅದನ್ನು ಮಾಡಿದ ಕೀರ್ತಿ ವಿಜಯಪುರ ಜನಕ್ಕೆ ಸಲ್ಲುತ್ತೆ, ವಿಜಯಪುರ ನಾಗರಿಕರಿಗೆ ಸಲ್ಲುತ್ತೆ ಅನ್ನುವಂಥ ಮಾತನಾಡಿ ಇಚ್ಛೆ ಪಡ್ತಾ, ನಾವು 3-4 ದಿನಗಳ ಹಿಂದೆ ಈ ಪಂಚ ಪುಷ್ಪಾರ್ಪಣೆ ಹೆಂಗ್ ಮಾಡ್ಬೇಕು ಅಂತ ವಿಚಾರ ಮಾಡಿದಾಗ ನಾವು ಜಿಲ್ಲಾಧ್ಯಕ್ಷರು BM ಪಾಟೀಲ್ ಆಗಿರ್ಬೋದು, ನಮ್ಮ ಸಿಟಿ ಅಧ್ಯಕ್ಷರು ಬುಕಾಣರಾಗಿರ್ಬೋದು, ಎಲ್ಲರೂ ಕೂಡ್ಕೊಂಡು ವಿಚಾರ ಮಾಡಿದಾಗ ಇಲ್ಲ ಒಂದು 50 ಮಂದಿ ಕೂಡಿ ಮಾಲಾರ್ಪಣೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ನಂದವರು ಇಲ್ಲ ಅಪ್ಪವ್ರೆ 12ನೇ ತಾರೀಕು ನಾನು 12 JCB ತರ್ತೇನೆ. JCB ಅಂದ್ರೆ ಬಸವನಗೌಡರಿಗೆ ಬಹಳ ಪ್ರೀತಿ, ವಿಜಯಪುರದವ್ರಿಗೆ ಬಹಳ ಪ್ರೀತಿ. ಹಾಗಾಗಿ 12ನೇ ತಾರೀಕು JCB ಇಂದ ಮಾಡೋಣ. ಆ JCB ಮುಂದಿನ 2028ಕ್ಕೂ JCB ಮೂಲಕವಾಗಿನೇ ಕರ್ನಾಟಕ ಒಂದು ಆದರ್ಶವಾಗಿರ್ತಕ್ಕಂಥ ಚೆನ್ನಮ್ಮ ಕನಸನ್ನ ಕಾಡಿರ್ತಕ್ಕಂಥ ಚೆನ್ನಮ್ಮನ ರಾಜ್ಯ ಏನಿತ್ತು, ಸಂಗೊಳ್ಳಿ ರಾಯಣ್ಣ ರಾಜ್ಯ ಏನಿತ್ತು, ಈ ಮದಕರ ನಾಯಕನ ರಾಜ್ಯ ಏನಿತ್ತು, ಸಿಂಧೂರ್ ಲಕ್ಷ್ಮಣ ರಾಜ್ಯ ಏನಿತ್ತು, ಛತ್ರಪತಿ ಶಿವಾಜಿ ಮಹಾರಾಜ ಏನು ಆದರ್ಶ ದೇಶಕೊಂಡಿದ್ದು ಅವರೆಲ್ಲರ ಕನಸನ್ನಾಗಿಸುತ್ತಿನೊಳಗೆ JCB ಮೂಲಕವೇ ಚೆನ್ನಮ್ಮನಿಗೆ ಪುಷ್ಪಾರ್ಪಣೆ ಮಾಡ್ಬೇಕು ಅಂತೇಳಿ ಇವತ್ತು ಅದ್ದೂರಿಯಾಗಿ ನಿಮ್ಮೆಲ್ಲರ ಸಹಕಾರದಿಂದ, ಕೇವಲ ನಿನ್ನೆ ನಾನು ಪ್ರೆಸ್ ಮೀಟ್ ಮಾಡಕ್ ಹೋಗಿರ್ಲಿಲ್ಲ, ಕೇವಲ ಪತ್ರಿಕೆ ಹೇಳಿಕೆ ಕೊಟ್ಟಿದ್ದೆ.
ಪತ್ರಿಕೆ ಹೇಳಿಕೆಗೆ ಕರೆಗೊಟ್ಟು ಸಹಸ್ರಾರು ಸಂಖ್ಯೆಯ ಜನ ಇವತ್ತು ಬಂದು ಭಾಗವಹಿಸಿರಪ್ಪ ಅಂತಂದ್ರೆ ಚೆನ್ನಮ್ಮನ ಮೇಲೆ ನಿಮ್ಗೆ ಎಷ್ಟು ನಿಷ್ಠೆ ಇದೆ, ನೀವೆಷ್ಟು ಸ್ವಾಭಿಮಾನಗಳನ್ನ ಇವತ್ತು ನೀವೆರಡು ಸಹ ತೋರಿಸ್ಕೊಟ್ಟಿದ್ರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಮೊನ್ನೆ ನಡೆದಂತ 9ನೇ ತಾರೀಕು ನಡೆದಂತ ಆ ಕಾರ್ಯಕ್ರಮದಲ್ಲಿ ನಮ್ಮ ಶರಣುವಾಳರವರು ಬಂದಂತ ಜನರಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ರು. ಇವತ್ತು ನಿಮಗೆ ನಮ್ಮ ಬುಕಾಣಿ ಅವರು ಮತ್ತು ಮುಖಾರ್ಜಿ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಮೊನ್ನೆ ನಡೆದಂತಹ 9ನೇ ಕಾರ್ಯಕ್ರಮಕ್ಕೆ ಆ ಪ್ರತಿಷ್ಠಾನ ಸಮಿತಿ ಅಧ್ಯಕ್ಷರಾದ ಉಮೇಶ್ ಕೋಳ್ಕೊಳ ಆಗಿರ್ಬೋದು, ನಮ್ಮ ಉಪಾಧ್ಯಕ್ಷರಾದ BS ಆಗಿರ್ಬೋದು, ಒಟ್ಟಾರೆ ಸಮಿತಿ ಎಲ್ಲಾ ಪದಾಧಿಕಾರಿಗಳು ಅವರು ಹೆಸರು ಹೇಳಕ್ ಹೋಗಲ್ಲ, ಎಲ್ಲರೂ ದುಡ್ತಾರೆ. ಅದೇ ಪ್ರಕಾರ ಇವತ್ತು ಸಹ ನೀವೆಲ್ಲರೂ ನಮ್ಮ ಬಬಲೇಶ್ವರ ತಾಲೂಕು ಅಧ್ಯಕ್ಷ ಈರಣ್ಣ ಶಿರಗೌಡ್ರಾಗಿರ್ಬೋದು, ನಮ್ಮ ಇಂಡಿ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ VH ಬಿರಾದರ್ ಆಗಿರ್ಬೋದು, ಮುದ್ದೇಬಾಳ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಅಂಬರೀಶ್ ಗೂಳಿರಾಗಿರ್ಬೋದು, ತಾಳಿಕೋಟಿ ಭಾಗದಿಂದ ಬಂದಿರತಕ್ಕಂಥ ಜನ ಆಗಿರ್ಬೋದು, ಸಿಂದಗಿ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅಂಗರಿಗಿರ ಆಗಿರ್ಬೋದು, ಚಡಚಣ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ವಿಠಲ್ ಅವರಾಗಿರ್ಬೋದು, ಎಲ್ರೂ ಸಹ ಇವತ್ತು ಬಂದು ತಾವೆಲ್ಲರೂ ಒಂದೇ ಮಾತಿಗೆ ಗುರುಗಳ ಮಾತಿಗೆ ಹೋಗೊಟ್ಟು ನೀವೆಲ್ಲರೂ ಸಹ ಇವತ್ತು ಚೆನ್ನಮ್ಮನಿಗೆ ಗೌರವವನ್ನ ಕೊಡೋದ್ರ ಮೂಲಕವಾಗಿ ಮತ್ತೊಮ್ಮೆ ಸಾಬೀತುಪಡಿಸ್ತೀವಿ. ಚೆನ್ನಮ್ಮನ ಮಕ್ಕಳು ಸ್ವಾಭಿಮಾನದ ಮಕ್ಕಳು ಅನ್ನುವಂಥದ್ದನ್ನ ಮತ್ತೊಮ್ಮೆ ಇವತ್ತು ನಾವೆಲ್ಲ ತೋರಿಸ್ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳಿಕೆ ಇಚ್ಛೆ ಪಡ್ತೀವಿ. ನಾವೆಲ್ಲರೂ ಕೂಡ್ಕೊಂಡು ಒಗ್ಗಟ್ಟಾಗಿ ನಮ್ಮಲ್ಲಿ ಏನೇ ಸಣ್ಣ ಪುಟ್ಟ ಭಿನ್ನಾಪುರ ಏನೇ ಇರಲಿ ದೇಶಕ್ಕೋಸ್ಕರ ನಾವೆಲ್ಲ ಒಂದೇ ತಾಯಿ ಮಕ್ಕಳಂತೆ ಹೋರಾಟ ಮಾಡೋ ಸಂಕಲ್ಪವನ್ನ ನಾವೆಲ್ಲರೂ ಸಹ ತೊಡೋಣ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ, ಹಾಗಾಗಿ ಈ ಒಂದು ವೇದಿಕೆ ಮೂಲಕ ಮಹಾನಗರ ಪಾಲಿಕೆಗೆ ನಾವೆಲ್ಲ ಒಕ್ಕೊತ್ತಾಯ ಮಾಡ್ತೀವಿ. ಏನಿಲ್ಲಿ ಮೀನಾಕ್ಷಿ ಸರ್ಕಲ್ ಅಂತ ಏನಿದೆ ಅದು ಮೂಲತಃ ಬಸಲಿಂಗಪ್ಪ ದೇಶಮುಖರ ಸರ್ಕಲ್ ಅದು. ಹಾಗಾಗಿ ಆದಷ್ಟು ಬೇಗ ಚೆನ್ನಮ್ಮನಿಗೆ ಹೆಂಗ್ ಗೌರವ ಕೊಟ್ಟಿರಿ, ಮುಂದಿನ ದಿನಗಳಲ್ಲಿ ಜನವರಿ 26ನೇ ತಾರೀಕಿಗೆ ಆ ಒಂದು ಮೀನಾಕ್ಷಿ ಸರ್ಕಲ್ ಅನ್ನ ನಾಮಕರಣ ಬದಲಾವಣೆ ಮಾಡಿ ವೀರ ಶೂರ ಬಸಲಿಂಗಪ್ಪ ದೇಶಮುಖ ಹುತಾತ್ಮ ಸರ್ಕಲ್ ಅಂತೇಳಿ ನಾಮಕರಣ ಮಾಡುವಂತ ಪ್ರಯತ್ನವನ್ನ ಕರ್ನಾಟಕದ ಸರ್ಕಾರ ಮತ್ತು ಮಹಾನಗರ ಪಾಲಿಕೆಯರು ಅತಿ ಶೀಘ್ರದಲ್ಲಿ ಕೈಗೊಳ್ಳಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಹಾಗಾಗಿ ಇವತ್ತು ಬಹಳ ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಸಾಗಿದೆ. ಇದಕ್ಕೆ ಬಹಳ ಜನ ಕಷ್ಟಪಟ್ಟು ದುಡಿದಾರೆ. ಇಲ್ಲಿ ಮಹಿಳಾ ಘಟಕದ ಎಲ್ಲಾ ಪದಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಅವರೆಲ್ಲರೂ ಬಹಳ ಕಷ್ಟಪಟ್ಟು ಈ ಒಂದು ಸಮಾರಂಭ ದುಡಿದಾರೆ. ನಮ್ಮ ವಕೀಲರ ಪರಿಷತ್ತಿನ ಶ್ರೀಶ್ವರ ಮುಳ್ಜಿ ಮಾಡ್ಕೊಂಡು ಎಲ್ಲ ಪದಾಧಿಕಾರಿಗಳು, ನಮ್ಮ ಮಾಧ್ಯಮದ ವಕ್ತಾರಾಗಿರ್ತಕ್ಕಂಥ ನಮ್ಮ ಔಟಿ ಅವರು ಯಾವ ತರ ಇದು ಮಾಡಿದ್ರಿ? ನಮಗೆ ಬಹಳ ಸಂತೋಷ ಆಯಿತು. ಕಾರಣ ಸಮಾಜದ ಜನ ಮೀಸಲಾತಿ ಹೋರಾಟಕ್ಕಾಗಿ ಬಹಳ ದುಡಿದಿದ್ರು. ಅವರೆಲ್ಲ ಅಪೇಕ್ಷೆ, ಅವರೆಲ್ಲ ಬಯಕೆ ಏನಿತ್ತು, ಗುರುಗಳು ಸಮಕ್ಷಮದಲ್ಲಿ ನಾವೆಲ್ಲರೂ ಕೂಡಿ ಸ್ವಾಮಿ ವಿವೇಕಾನಂದರ ಜಯಂತಿ ದಿವಸ ಅಂದರೆ ಜನವರಿ 12ನೇ ತಾರೀಕಿಗೆ ನಾವೆಲ್ಲರೂ ಪಂಚಮುಖ ರುದ್ರಾಕ್ಷನ ಹಾಕಿ ಪಂಚಪುಷ್ಪಾರ್ಪಣೆಯನ್ನು 12 JC ಮೂಲಕ ಮಾಡಬೇಕು ಅಂತೇಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಹಾಗಾಗಿ ಈ ಜಿಲ್ಲೆಯ ಈ ನಾಡಿನ ಎಲ್ಲ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರು ಇವತ್ತು ಚೆನ್ನಮ್ಮನಿಗೆ ಪಂಚಮುಖ ರುದ್ರಾಕ್ಷಿಯನ್ನು ಪಂಚಪುಷ್ಪಾರ್ಪಣೆಯನ್ನು ಮಾಡೋದ್ರ ಮೂಲಕವಾಗಿ ನಮ್ಮ ನಿಷ್ಠೆಯನ್ನು ತೋರಿಸ್ತೀವಿ. ಆ ಮೂಲಕವಾಗಿ ನಾವು ಇಡೀ ನಾಡಿನ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಿವಿ. ನಾವು ಯಾವತ್ತೂ ಸಮಾಜದ ಪರವಾಗಿ ಇರ್ತೀವಿ ಅನ್ನೋದನ್ನು ನಮ್ಮ ಈ ಭಾಗದ ಅನೇಕ ಯುವಕರು, ನಂದುಗಡಿಗೆಯವರಂಥವ್ರು ಅನೇಕ ಯುವಕರು ಕೂಡಿ ಅರ್ಥಪೂರ್ಣ ಕೇವಲ 24 ಗಂಟೆಯಲ್ಲಿ ಈ ಕಾರ್ಯಕ್ರಮ ಮಾಡಿ ಆ ಸಮುದಾಯಕ್ಕೆ ಮತ್ತೊಮ್ಮೆ ಶಕ್ತಿ ಕೊಡುತ್ತಾಯಿ, ಮೀಸಲಾತಿಯನ್ನು ಪಡೆಯುವಂಥ ಶಕ್ತಿ ಕೊಡುತ್ತಾಯಿ ಅಂತೇಳಿ ಆ ಚೆನ್ನಮ್ಮನ ನಾವೆಲ್ಲ ಪ್ರಾರ್ಥನೆ ಮಾಡಿದ್ವಿ. ಕಾರಣ 9ನೇ ತಾರೀಕು ಸಮಾಜ ಬಾಂಧವರೆಲ್ಲರೂ ಕೂಡಿ ಚೆನ್ನಮ್ಮನ ಮೂರ್ತಿ ನಿರ್ಮಾಣ ಮಾಡಿದರು. ಆ ಮೂರ್ತಿ ಸರ್ಕಾರ ಜಾಗ ಕೊಟ್ಟಿತ್ತು. ಈ ಒಂದು KSRTCಗೆ ಚೆನ್ನಮ್ಮನ ಹೆಸರನ್ನು ಇಟ್ಟಿದ್ರು. ಹಾಗಾಗಿ ಕರ್ನಾಟಕ ಸರ್ಕಾರದ ಅದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ MB ಪಾಟೀಲ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕಾಗತ್ತೆ. ಅದರೊಂದಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗತ್ತೆ. ಮತ್ತು ಈ ಒಂದು ಚೆನ್ನಮ್ಮನ ಉತ್ಸವ ಮಾಡಲಿಕ್ಕೆ ಅನೇಕ ಮಹಾನ್ ವ್ಯಕ್ತಿಗಳು ಭಾಳ ವರ್ಷ ಪ್ರಯತ್ನ ಪಟ್ಟಿದ್ದಾರೆ. ಅವರೆಲ್ಲರನ್ನೂ ಶ್ರೀಪೀಠ ಈ ಮೂಲಕ ಅಭಿನಂದನೆ ಸಲ್ಲಿಸುತ್ತೆ. ಒಟ್ಟಾರೆ 9 ತಾರೀಕಿಗೆ ಸರ್ಕಾರ ವತಿಯಿಂದ ನಾಮಕರಣ ಅನಾವರಣ ಆಗಿದ್ದು ಮತ್ತು ಚೆನ್ನಮ್ಮ ಮೂರ್ತಿ ಉದ್ಘಾಟನೆ ಆಗಿದ್ದು ನಾವೆಲ್ಲ ನೋಡಿದ್ದೀವಿ. ಇವತ್ತು ಸಮಾಜ ವತಿಯಿಂದ ಚೆನ್ನಮ್ಮನಿಗೆ ಗೌರವವನ್ನು ಪುಷ್ಪಾರ್ಪಣೆ ಮೂಲಕ ಮಾಡಿ ನಮ್ಮ ನಿಷ್ಠೆ ಮತ್ತು ಭಕ್ತಿಯನ್ನು ಈ ಮೂಲಕ ತೋರಿಸ್ಕೊಡ್ತೀವಿ. 9ನೇ ತಾರೀಕು ಧೈರ್ಯ ಉಳಿದೈತ್ರಿ. ಯಾವುದೇ ಕಾರಣಕ್ಕೂ CM ಮೀಸಲಾತಿ ಕೊಡುವವರೆಗೂ ವ್ಯಕ್ತಿ ಹಂಚ್ಕೊಳ್ಳಲ್ಲ. ನಮ್ಮದೊಂದು ಮೀಸಲಾತಿ ಹೋರಾಟ ಶುರುವಾದಾಗಿಂದ ಇಲ್ಲಿವರೆಗೂ ನಾವಾಗಿರ್ಬೋದು, ನಮ್ಮ ಹೋರಾಟ ಸಮಿತಿ ಎಲ್ಲ ಪದಾಧಿಕಾರಿಗಳು ಒಂದು ಸಂಕಲ್ಪನ ಮಾಡ್ತಾ ಬಂದಿದ್ದೀವಿ. ಏನೇ ಮೀಸಲಾತಿ ಚಳವಳಿ ನಡೆಯುವಂಥ ಸಂದರ್ಭದಲ್ಲಿ ಯಾವ ಸರ್ಕಾರಗಳು ನಮಗೆ ಸ್ಪಂದನೆ ಮಾಡಲ್ವೋ ಅಂಥವರ ಅವಧಿ ಇರೋವರೆಗೂ ಯಾವುದೇ ಕಾರಣಕ್ಕೂ ವೇದಿಕೆ ಹಂಚ್ಕೋಬಾರ್ದು ಅಂತೇಳಿ ಯಡಿಯೂರಪ್ಪನವರು ಸರ್ಕಾರ ಇದ್ದಾಗೂ ಆ ಒಂದು ಪ್ರಯತ್ನ ಮಾಡಿದ್ವಿ. ನಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗೂ ಸಹ ಯಾಕಪ್ಪ ಎಲ್ಲೇ ಒಂದು ನಮಗೆ ಸ್ಪಂದನೆ ಸಿಗಬೇಕಾದ ಸ್ಪಂದನೆ ಸಿಕ್ಕಿಲ್ಲ. ಹಾಗಾಗಿ ಅವತ್ತಿನ ಹೋರಾಟದಲ್ಲಿ ಸಾವಿರಾರು ಜನ ನೊಂದಿದ್ರು, ಬೆಂದಿದ್ರು, ಕೈಕಾಲು ಮುರ್ಕೊಂಡಿದ್ರು. ಆ ನೊಂದವರ ಕಣ್ಣೀರನ್ನು ಒರೆಸ್ಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಆ ಒಂದು ಸಂಕಲ್ಪವನ್ನು ನಾವೆಲ್ಲರೂ ಮಾಡಿದ್ವಿ. ಆ ಪ್ರಕಾರವಾಗಿ ಯಾರೇ ಮುಖ್ಯಮಂತ್ರಿ ಮೀಸಲಾತಿ ಹೋರಾಟಕ್ಕೆ ಯಾರು ಸಹಕಾರ ಕೊಡ್ತಾರೋ
ಅವ್ರ ಜೊತೆ ಬೆರೆಯೋಣ, ಯಾರು ಅಸಹಕಾರ ಕೊಡ್ತಾರೋ ಅವ್ರ ಅವಧಿ ಇರೋವರೆಗೂ ವೇದಿಕೆ ಹಂಚ್ಕೋಬಾರ್ದು ಅಂತ ನಾವು ತೀರ್ಮಾನ ಮಾಡಿದ್ವಿ. ಆ ಪ್ರಕಾರವಾಗಿ ಅವತ್ತು ಗೈರಾಜರಾಗಿದ್ದು, ಅದೇ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡಿ ಆ ಪ್ರಕಾರ ಯಶಸ್ವಿಗೊಂಡಿತ್ತು. ಇವತ್ತು ಸಮಾಜ ವತಿಯಿಂದ ನಾವು ಗೌರವ ಅರ್ಪಣೆ ಮಾಡಿದ್ವಿ. JCB ಅಂದ್ರೆ ಬಸನಗೌಡ ಪಾಟೀಲ್ ಒಂದ್ ಕಡೆ JCB ಪಾರ್ಟಿ ಕಟ್ಟನೆ ಇರ್ತಾರೆ. ಇವತ್ತು ಚೆನ್ನಮ್ಮನ ಮೂರ್ತಿಗೆ JCB ಮುಖಾಂತರ ಪುಷ್ಪಾರ್ಚನೆ ಮಾಡಿದ್ರಿ. ಏನಿದು ಯತ್ನಾಳ್ ಪಾರ್ಟಿಗೆ ಒಂದು ಸಂದೇಶ ಅಂತಲ್ಲ, ಜನವರಿ 12ನೇ ತಾರೀಕು ಇವತ್ತು 12 JCB ಮೂಲಕ, ಯಾಕೆ ಇಡೀ ರಾಜ್ಯಾದ್ಯಂತ JCB ಬಗ್ಗೆನೇ ಎಲ್ಲ ಕಡೆ ಸದ್ದು ಕೇಳ್ತಾ ಇದೆ ಅಂತ. JCB ಅನ್ನುವಂಥದ್ದು ಅಭಿವೃದ್ಧಿ ಸಂಕೇತ ಹೌದು. ಹಾಗಾಗಿ ಯಾರು ಅಕ್ರಮವಾಗಿ ಕೆಲಸ ಮಾಡಿದ್ರೆ ಅಂಥವ್ರ ತೆರವುಗಳ ಸಂಕೇತ ಅಂತೇಳಿ ಅದನ್ನು ಮಿಷನ್ ಕಂಡಿಡಿದ್ದಾರೆ. ಆ ಪ್ರಕಾರವಾಗಿ ಅಂಥ JCBಯನ್ನು ಸಮಾಜಮುಖಿಗೊಳಿಸುವಂಥ ಹಿನ್ನೆಲೆ ಒಳಗೆ JCBಯಿಂದನೇ ಪುಷ್ಪಾರ್ಪಣೆ ಮಾಡಬೇಕು ಅಂತೇಳಿ, ಮತ್ತು ವಿಜಯಪುರ ಜಿಲ್ಲೆ ಜನರಿಗೆ JCB ಮೇಲೆ ಭಾಳ ಪ್ರೀತಿ ಅಂತ, ಹಾಗಾಗಿ ಆ ಪ್ರೀತಿಯನ್ನು ಈ ಮೂಲಕ ಇವತ್ತು ಅಭಿವ್ಯಕ್ತಿಗೊಳಿಸಿದ್ದಾರೆ. ಇವತ್ತು ನೋಡ್ರಿ, ಈಗ ಅದು ಅವರು ಇದಕ್ಕೆ ಚೆನ್ನಮ್ಮನ ಮೂರ್ತಿ ಪ್ರತಿಯೊಬ್ಬರು ನಮ್ಮದೇ ಅಂತ ಕೈಲಿ ಹಾಕಿ ಎಲ್ಲರೂ ಪ್ರತಿಯೊಬ್ಬರು ಸಹಾಯ ಮಾಡಿದಕ್ಕಂತ ಈ ಮೂರ್ತಿಗೆ ಎಲ್ಲರೂ ಸಹಾಯ ಮಾಡ್ಯಾರ. ಹೀಗಾಗಿ ಆ ಜಾಗ ಮಾತ್ರ, ಇಲ್ಲಿ ಸ್ಥಳ ಮಾತ್ರ ಸರ್ಕಾರದ ಸ್ಥಳದಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಸರ್ಕಾರದ ಮುಖ್ಯಮಂತ್ರಿ, ಸರ್ಕಾರದ ಪ್ರೋಟೋಕಾಲ್ ಪ್ರಕಾರ ಅವರು ಮುಖ್ಯಮಂತ್ರಿ ಅನಾವರಣೆ ಮಾಡ್ಯಾರ. ನಾವು ಸರ್ಕಾರದ ಯಾವುದೇ ಒಬ್ಬರು ಉಸ್ತುವಾರಿ ಸಚಿವರಾಗಿ ಮಾಡಲಿ, DCM ಅವರು ಉಪಮುಖ್ಯಮಂತ್ರಿಗಳು ಮಾಡಲಿ, ಆದರೆ ಮುಖ್ಯಮಂತ್ರಿಗಳು ಬ್ಯಾಡ್ ಅಂತ ಈ ವಿಚಾರ. ಯಾಕಂದ್ರೆ ಈಗಾಗಲೇ ಕಳೆದ ಡಿಸೆಂಬರ್ 2024ರಂದು ನಾವು ಮೀಸಲಾತಿ ಕೇಳುವ ಸಂದರ್ಭದಲ್ಲಿ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿಸಿ, ಆಮೇಲೆ ನಮ್ಮ ಮೇಲೆ ಕೇಸ್ಗಳು ಮಾಡಿಸಿ ಹೀಗಾಗಿ ಮಾಡಿದ್ರು. ಈಗ ಅದೇ ವಿರೋಧವಾಗಿ ನಮ್ಮ ಭಾವನೆಗಳಿಗೆ ಧಕ್ಕೆ ಉಂಟಾಗಿತ್ತು. ನಾವು ಸ್ವಾಭಿಮಾನಿ ನಾವು, ಹೀಗಾಗಿ ನಾವು ಮುಖ್ಯಮಂತ್ರಿಗಳನ್ನು ಬೇಡ ಅಂತೇಳಿ ಒತ್ತಾಯ ಮಾಡಿದೇವಿ, ಹೋರಾಟಕ್ಕೂ ಅಣಿಯಾದೇವಿ. ಆದರೆ ನಮ್ಮ ಹೋರಾಟವನ್ನು ಜಿಲ್ಲಾಡಳಿತ ಹತ್ತಿತ್ತು. ಹೀಗಾಗಿ ನಾವು ಅವತ್ತು ಹೋರಾಟ ಹತ್ತಿಕ್ಕಿದ್ರು ಕೂಡ ನಾವು ಧೃತಿಗೆಡಲಿಲ್ಲ. ಇವತ್ತು ಜನವರಿ 12ರಂದು ನಾವೆಲ್ಲರೂ ಮಾನ್ಯ ಪೂಜ್ಯ ಪ್ರಥಮ ಜಗದ್ಗುರುಗಳು ಲಿಂಗಾಯತ ಪಂಚಮಸಾಲಿ ಸಮಾಜದ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಯವರು, ನಗರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಆದಿಯಾಗಿ, ಹಾಗೂ ದೇವರಪುರಿ ಶಾಸಕರಾಗಿರ್ಬೋದು, ಬೇರೆ ಬೇರೆ ಹಲವಾರು ಮುಖಂಡರುಗಳು ಬಂದರು. ಇವತ್ತು ಸಾವಿರಾರು ಸಮಾಜ ಆಗಿರ್ಬೋದು, ಬೇರೆ ಬೇರೆ ಸಮಾಜದ ಜನರು ಬಂದರು. ಎಲ್ಲರನ್ನು ತಗೊಂಡು ಪಂಚಮುಖಿ ರುದ್ರಾಕ್ಷಿಯ ಮೂಲ ಹಾರ ಹಾಕುವ ಮೂಲಕ ನಾವು ಚೆನ್ನಮ್ಮ ಒಬ್ಬ ಪ್ರತಿಭೆ ಅಂತ ಹೇಳ್ಬೋದು. ನಾನು ಪ್ರಾಚೀನ ಭಾರತದ ಇತಿಹಾಸವನ್ನು ನೋಡಿದಾಗ ಭಾರತ ದೇಶ ಬ್ರಿಟಿಷರ ಬರೋಕ್ಕಿಂತ ಮುಂಚೆ ರಾಜರ ಆಳ್ವಿಕೆ ಮಾಡುತ್ತಿರುವಂಥ ಕಾಲ. ಆ ಬ್ರಿಟಿಷರು ಬಂದರು, ಬೇರೆ ಬೇರೆ ಪದ್ಧತಿ ಮುಖಾಂತರ ನಮ್ಮ ಸಂಪೂರ್ಣ ದೇಶವನ್ನು ಕಸ್ಕೊಳ್ಳೋಕೆ ಪ್ರಯತ್ನ ಮಾಡಿದರು. ಆ ಒಂದು ಸಂದರ್ಭದಲ್ಲಿ ನಮ್ಮ ಪಂಚಮಸಾಲಿ ಸಮಾಜದ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹಗಲಿರುಳು ಹೋರಾಟ ಮಾಡಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದಂತಹ ಮಹಿಳೆ. ಆ ಒಂದು ಮಹಿಳೆಯ ಹೆಸರಿನಲ್ಲಿ ನಮ್ಮ ವಿಜಯಪುರ ನಗರದಲ್ಲಿ ಒಂದು ನಾಟಕ ಥಿಯೇಟರ್ ಇತ್ತು. ಆ ನಾಟಕ ಥಿಯೇಟರನ್ನು ಮುಚ್ಚುವಂಥ ಕೆಲಸ ಮಾಡಿದ್ರು ಅಥವಾ ಕಾರಣದ ಕೈಗೊಳ್ಳು ಮಾಡಿದ್ರು ಗೊತ್ತಿಲ್ಲ. ಅದೊಂದು ನಾಟಕ ಥಿಯೇಟರ್ ನಾವು ಸಣ್ಣಾಗಿದ್ದಾಗ ಬಿಜಾಪುರ ಬಂದ್ರೆ ನಾನು 18 ವರ್ಷ ಇತ್ತು, ಮೂಲತಃ ಮಹಾರಾಷ್ಟ್ರದವ್ರು ಇದ್ರು ಕೂಡ. ನಾನು ನಾಟಕ ನೋಡ್ಬೇಕಾದ್ರೆ ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ರಂಗಮಂದಿರಕ್ಕೆ ಬರ್ತಾ ಇದ್ದೆ. ಆದರೆ ಇವತ್ತು ನಿನ್ನೆ ನಾವು ವಕೀಲ ನಮ್ಮ ಮಾವನರಿಗೆ ಅಂದೆ ನಾನು, ಯಾಕಂದ್ರೆ ಈಗ ಮೂರ್ತಿ ಮಾತ್ರ ನೀವು ಸ್ಥಾಪನೆ ಮಾಡಿರೋ ಹೋರಾಟಗಾರಾಗಿ, ಮುಂದಿನ ದಿನಮಾನಗಳಲ್ಲಿ ನಾಟಕ ಥಿಯೇಟರ್ ರೀಓಪನ್ ಆಗಬೇಕು, ಅದು ಪುನಃ ಪ್ರಾರಂಭ ಮಾಡಬೇಕು. ಕಿತ್ತೂರು ರಾಣಿ ಚೆನ್ನಮ್ಮ ಯಾವಾಗಲೂ ಅಜರಾಮರ. ಆ ಒಂದು ಹೆಸರು ಒಂದು ನಾಟಕ ಥಿಯೇಟರ್ ಇರ್ಬೋದು, ಒಂದು ಐತಿಹಾಸಿಕ ನಗರ ವಿಜಯಪುರದಲ್ಲಿ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅಥವಾ ಪಂಚಮಸಾಲಿ ಸಮಾಜ ಎಲ್ಲ ಸಮಾಜ ಜೊತೆಗೆ ನಮಗೂ ಕೂಡ ಮೀಸಲಾತಿ ಸಿಗಬೇಕು ಅಂತೇಳಿ ನಾ ಈ ಸಂದರ್ಭದಲ್ಲಿ ಕೇಳ್ಕೊತೇನೆ.